ಭಾರತದ ಸ್ಟಾಕ್ ಮಾರ್ಕೆಟ್ ನಾವು 2026 ಪರ್ಫಾರ್ಮೆನ್ಸ್ ನೋಡ್ರ 7.54% ಅಥವಾ 7.5%ಗಿಂತ ಹೆಚ್ಚು ಬಿದ್ದೈತಿ. ಅದ ತರ ನಾವು ಒಂದು ವರ್ಷದ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು 0.70% ಪಾಸಿಟಿವ್ ಆಗೈತಿ. ಅಂತಂದ್ರೆ ಓವರ್ ಆಲ್ ನಾವು ಇಯರ್ ಟು ಇಯರ್ ಒಂದ್ ವರ್ಷ ನಾವು ಕ್ಯಾಲ್ಕುಲೇಟ್ ಮಾಡ್ರ ಭಾರತದ ಮಾರುಕಟ್ಟೆ ಏರಿಲ್ಲನೋ ಬಿದ್ದಿಲ್ಲನೋ ಝೀರೋ ರಿಟರ್ನ್ ಕೊಟ್ಟೆ ಹೂಡಿಕೆದಾರರಿಗಂತ ನಾವು ಅನ್ಬೋದ. ಅದ ಕಾರಣ ಮಾರ್ಕೆಟ್ ದ ಪರ್ಫಾರ್ಮೆನ್ಸ್ ಕಳೆದ 2-3 ವರ್ಷ ಆತ ಬರವಾತ. ಅದ ಕಾರಣ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬರ್ಲಿಲ್ಲ ಅಂತಂದ್ರೆ ಓಕೆ, ಬಟ್ ಮಾರ್ಕೆಟ್ ಏನೀಗ ಒಂದ್ ಲೆವೆಲ್ ತಡೆದೈತಿ. ಏನ್ ಮಾರ್ಕೆಟ್ 24,000 25,000 ಲೆವೆಲ್ನಾಗನ ಏನ್ ತಡೆದೈತಿ, ಆ ಲೆವೆಲ್ನಾಗನ ತಡೆದಿದ್ರಿಂದ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನ್ರೆ ಚೀಪ್ ಆಗೈತೆ ಏನಂತೆಲ್ಲ ಭಾಳ ಇನ್ವೆಸ್ಟರ್ಸ್ ತಲ್ಯಾಗ ಒಂದು ಕ್ವಶನ್ ಬರತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಅದ ಕ್ವಶನ್ ಅದ ಆನ್ಸರ್ ಅನ್ನ ಕಂಡು ಹಿಡಿಯೋಣ. ಏನ್ ಭಾರತದ ಮಾರುಕಟ್ಟೆ ಕಳೆದ 2-3 ವರ್ಷ ಆತ ಏನ್ ಪರ್ಫಾರ್ಮ್ ಮಾಡಿಲ್ಲ, ಆ ಪರ್ಫಾರ್ಮ್ ಮಾಡಿಲ್ಲ ಅನ್ನೋ ಕಾರಣದಿಂದ ವ್ಯಾಲ್ಯೂಯೇಷನ್ ಚೀಪ್ ಆಗೈತೋ ಇಲ್ಲೋ ಅಂತ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ವ್ಯಾಲ್ಯೂಯೇಷನ್ ಅಳ್ಯಾಕೆ ನಾವು ಕೆಲವೊಂದು ಡೇಟಾನ ಬಳಸ್ತೇವಿ. ಅದ ಡೇಟಾದ ವ್ಯಾಲ್ಯೂಯೇಷನ್ ಅನ್ನು ನೋಡೋಣ, ಮತ್ತು ವ್ಯಾಲ್ಯೂಯೇಷನ್ ಫೇರ್ ಐತಿ, ಅಂಡರ್ ವ್ಯಾಲ್ಯೂಡ್ ಐತಿ, ಓವರ್ ವ್ಯಾಲ್ಯೂಡ್ ಐತಿ ಅಂತ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ, ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಅದ ಕಾರಣ ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ. ಇದು ಯಾವುದು ಬೈ ಸೆಲ್ ರೆಕಮೆಂಡೇಶನ್ ಇಲ್ಲ. ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಇದ್ರೂ ಗ್ರೋತ್ ಇದ್ರೂ ಖಂಡಿತವಾಗಿ ಹೂಡಿಕೆದಾರರು ರಿಟರ್ನ್ ಕೊಡತೈತೆ ರೀ. ಮತ್ತು ನಾವು ಮಾರ್ಕೆಟ್ ಚೀಪ್ ಆಗೈತಿ ಬಟ್ ಮಾರ್ಕೆಟ್ದಾಗ ಗ್ರೋತನೇ ಇಲ್ಲ ಅಂತಂದ್ರೆ ಅವಾಗ ರಿಟರ್ನ್ ಅನ್ನು ಕೊಡಂಗಿಲ್ಲ. ಅದ ಕಾರಣ ಇದು ಯಾರು ನಿಮಗೆ ತಿಳ್ಸಂಗಿಲ್ಲ. ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರ ಬರೀ ನಾವು ಫಸ್ಟ್ ಬಫೆಟ್ ಇಂಡಿಕೇಟರ್, ವಾರೆನ್ ಬಫೆಟ್ ಅವ್ರದ್ದು ಹೆಸರು ಮ್ಯಾಗ ಈ ಇಂಡಿಕೇಟರ್ ಅನ್ನ ತಯಾರು ಮಾಡಿದಾರ. ಈ ಇಂಡಿಕೇಟರ್ ದ ಮೇನ್ ಉದ್ದೇಶ ಏನಂತಂದ್ರೆ ಟೋಟಲ್ ಭಾರತದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ ಭಾರತದ GDP ಮಾಡ್ರ ಬಫೆಟ್ ಇಂಡಿಕೇಟರ್ ಬರ್ತೈತಿ. ಬಫೆಟ್ ಇಂಡಿಕೇಟರ್ಸ್ ದ ಲೆವೆಲ್ ನೀವು ನೋಡ್ಬೋದ. ಬಿಲೋ 85% ಬಂತಂತಂದ್ರ ಅಂಡರ್ ವ್ಯಾಲ್ಯೂಡ್ ಐತಿ, ಬಹಳ ಅಂಡರ್ ವ್ಯಾಲ್ಯೂಡ್ ಐತಿ ಅಂತ ನಾವು ಕನ್ಸಿಡರ್ ಮಾಡ್ತೇವಿ. 85% ದಿಂದ 104% ಏನ್ರೆ ಬಂತಂದ್ರ ಫೇರ್ಲಿ ವ್ಯಾಲ್ಯೂಡ್ ಐತಿ ಅಂತ ನಾವ್ ಅಂತೀವಿ. ಮತ್ತ 104% ದಿಂದ 123% ಲೆವೆಲ್ ಕಡೆ ಏನ್ರೆ ಬಫೆಟ್ ಇಂಡಿಕೇಟರ್ ಇತ್ತಂತಂದ್ರ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಐತಿ ಅಂತ ನಾವ್ ಅಂತೇವಿ. ಮತ್ತ ಅಬೌವ್ 123% ಏನ್ರೆ ಬಫೆಟ್ ಇಂಡಿಕೇಟರ್ ಇತ್ತಂತಂದ್ರ ಓವರ್ ವ್ಯಾಲ್ಯೂಡ್ ಐತಿ ಮಾರ್ಕೆಟ್ ಅಂತ ನಾವ ಕನ್ಸಿಡರ್ ಮಾಡ್ತೇವಿ. ನೋಡ್ಬೋದು ನಾವ ಈ ಕರೆಂಟ್ ಮೇ 7, 2026 ಪ್ರಕಾರ ನಾವು ಬಫೆಟ್ ಇಂಡಿಕೇಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರ 121% ಬರತೈತಿ. ಅಂತಂದ್ರೆ ನಮ್ಮ ಮಾರ್ಕೆಟ್ ಈಗ ಸ್ಲೈಟ್ಲಿ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಐತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದ. ಭಾಳ ಏನಿಲ್ಲ ಬಟ್ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಐತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೊಟ್ಟಾರ. ಅದ ಕಾರಣ ಮಾರ್ಕೆಟ್ ಏನು ಭಾಳ ಚೀಪ್ ಆಗೈತೆ ಅಂತ ನಮಗೆ ಬಫೆಟ್ ಇಂಡಿಕೇಟರ್ ಮೂಲಕ ಗೊತ್ತಾಗಂಗಿಲ್ಲ. ಇದ್ರ ಬಗ್ಗೆನೂ ಗೊತ್ತಿರ್ಬೋದ. ಮತ್ತು ಬಫೆಟ್ ಇಂಡಿಕೇಟರ್ ನಾವು 10 ವರ್ಷದ ಎವರೇಜ್ ನೋಡ್ರನೋ ಅದು 105% ಇದೈತಿ. ಈಗೇನು 105% ಕಡೆ ಇಲ್ರಿ, ಅದಕ್ಕಿಂತನೂ ಹೆಚ್ಚಿನ ಐತಿ. ಅದ ಕಾರಣ ಬಫೆಟ್ ಇಂಡಿಕೇಟರ್ ಪ್ರಕಾರ ನಾವು ಭಾರತದ ಮಾರ್ಕೆಟ್ ವ್ಯಾಲ್ಯೂಯೇಷನ್ ನೋಡ್ರ ಅಷ್ಟೇನು ಚೀಪ್ ಇಲ್ಲ, ಅಥವಾ ಹೆಚ್ಚು ಓವರ್ ವ್ಯಾಲ್ಯೂಡು ಇಲ್ಲ, ಚೀಪನು ಇಲ್ಲ, ಸ್ಥಿರವಾಗೈತಿ, ನಡಕೈತಂತ ನಮಗೆ ಗುರ್ತಾಗ್ತೈತಿ. ಇದ 1ನೇ ಡೇಟಾ ಪಾಯಿಂಟ್. ಈಗ ಬರೀ 2ನೇ ಡೇಟಾ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋದು ನಾವು. 2ನೇದು ನಾವು ವ್ಯಾಲ್ಯೂಯೇಷನ್ ಸಾಮಾನ್ಯವಾಗಿ ಪಿ ರೇಷಿಯೋ ಮುಖಾಂತರ ಅಳಿತೇವಿ. ಭಾಳ ದೊಡ್ಡ ಹೂಡಿಕೆದಾರರ ಇತರ ಪ್ರಕಾರ ಅಳಿತಾರ. ಅದ ಕಾರಣ ನಾವೀಗ ನಿಫ್ಟಿದ ಪಿ ರೇಷಿಯೋ ನೋಡ್ಬೋದು. ನಾವು ನಿಫ್ಟಿದ 10 ವರ್ಷದ ಮೀಡಿಯನ್ ಪಿ ಅಥವಾ 10 ವರ್ಷದ ಎವರೇಜ್ ಪಿ ನೋಡ್ರ 23.4 ಐತಿ. ಈ ಕರೆಂಟ್ ನೀವು ನಿಫ್ಟಿದ ಪಿ ನೋಡ್ಬೋದ 21 ಐತಿ. ಅಂತಂದ್ರ 10 ವರ್ಷದ ನಿಫ್ಟಿದೇನು ಪಿ ಐತಿ ಅದಕ್ಕಿಂತನೂ ಕಡಿಮೆದಾಗ ನಿಫ್ಟಿ ಪಿ ಈಗ ಟ್ರೇಡ್ ಆಗತೈತಿ. ಅಂತಂದ್ರ ಮಾರ್ಕೆಟ್ ಪಿ ರೇಷಿಯೋ ಪ್ರಕಾರ ನೋಡ್ರ ಅಂಡರ್ ವ್ಯಾಲ್ಯೂಡ್ ಐತೆ ಅಂತ ನಮಗೆ ಗುರ್ತಾಗ್ತೈತಿ. ಅದೇ ಥರ ನಾವು ನಿಫ್ಟಿ 500 ಭಾರತದ್ದು ಟಾಪ್ 500 ಕಂಪ್ನಿದ ಪಿ ರೇಷಿಯೋ ನೋಡ್ರ ಈ ಇಂಡೆಕ್ಸ್ ಅನ್ನು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಇಂಡೆಕ್ಸ್ನಾಗ ಕೆಲವೊಂದು ಮಿಡ್ ಕ್ಯಾಪ್ ಸ್ಟಾಕ್ಗಳದನ್ನು ಬರ್ತಾವ್ರಿ. ಅದ ಕಾರಣ ಓವರ್ ಆಲ್ ಈ ಇಂಡೆಕ್ಸ್ ನಾವು ಪಿ ರೇಷಿಯೋ ನೋಡ್ರ ಭಾರತದ ಮಾರ್ಕೆಟ್ ಇದ ಓವರ್ ಆಲ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಓವರ್ ಆಲ್ ಎಲ್ಲಾ ತರದ ಪರಿಸ್ಥಿತಿ ನಿಮಗೆ ಗುರ್ತಾಗ್ಬಿಡ್ತೈತಿ. ನೋಡ್ಬೋದಾ ನಿಫ್ಟಿ 500 ನಾವು 10 ವರ್ಷದ ಮೀಡಿಯನ್ ಪಿ ಅಥವಾ ಎವರೇಜ್ ಪಿ ನೋಡ್ರ 26.7 ಐತಿ. ಈ ಕರೆಂಟ್ ಎಷ್ಟಿಗೆ ಟ್ರೇಡ್ ಆಗತೈತ್ರಿ 23.5 ಐತಿ ಕರೆಂಟ್. ತಂದ್ರ ನಿಫ್ಟಿ 500 10 ವರ್ಷದ ಎವರೇಜ್ ಪಿ 26.7 ಏನೈತಿ, ಅದಕ್ಕಿಂತನೂ ಕಡಿಮೆದಾಗ ಈಗ ನಿಫ್ಟಿ 500 ಇಂಡೆಕ್ಸ್ ಪಿ ಟ್ರೇಡ್ ಆಗತೈತಿ ಅಂತ ನಮಗೆ ಗುರ್ತಾಗ್ತೈತಿ. ಅದ ಕಾರಣ ನಿಫ್ಟಿ 500 ಪಿ ರೇಷಿಯೋ ನೋಡ್ರೂ ನಮಗೇನು ಗುರ್ತಾಗ್ತೈತಿ ಅಂತಂದ್ರ ಮಾರ್ಕೆಟ್ ಅಂಡರ್ ವ್ಯಾಲ್ಯೂಡ್ ಐತಂತ ಗುರ್ತಾಗ್ತೈತಿ.
ಅದೇ ಥರ ನಾವು ನಿಫ್ಟಿ ಮಿಡ್ ಕ್ಯಾಪ್ 150 ಪಿ ರೇಷಿಯೋ ನೋಡ್ಬೋದು. ನಿಫ್ಟಿ ಮಿಡ್ ಕ್ಯಾಪ್ 150 ನಾವು 10 ವರ್ಷದ ಪಿ ರೇಷಿಯೋ ನೋಡ್ರೆ ಎವರೇಜ್ ಪಿ ರೇಷಿಯೋ ನೋಡ್ರೆ 30.1 ಐತಿ. ಈಗ ಕರೆಂಟ್ ನೋಡ್ಬೋದು ನೀವು 33.9 ಐತಿ. ಅಂತಂದ್ರೆ ಮಿಡ್ ಕ್ಯಾಪ್ ಇಂಡೆಕ್ಸ್ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಐತಿ ಅಥವಾ ಎವರೇಜ್ ಪೀಕ್ಕಿಂತ ಕಡಿಮೆ ಇಲ್ಲ ಅಂತ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಸ್ವಲ್ಪ ಹೈನಾಗನ ಐತೆ ಅಂತ ನಾವು ಅನ್ಬೋದು. ಅದೇ ಥರ ನಾವು ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಪಿ ರೇಷಿಯೋ ನೋಡ್ಬೋದು ನೀವು 10 ವರ್ಷದ ಎವರೇಜ್ ಪಿ ರೇಷಿಯೋ 29.7 ಐತ್ರಿ. ಈಗ ಸದ್ಯ 31.2 ಐತಿ. ಅಂತಂದ್ರೆ 10 ವರ್ಷದ ಎವರೇಜ್ ಪೀಕ್ಕಿಂತನೂ ಮ್ಯಾಗನ ಐತಿ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ದ ಪಿ ರೇಷಿಯೋ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಥವಾ ಇದು ಒಂದು ಓವರ್ ವ್ಯಾಲ್ಯೂಡ್ ಐತೆ ಅಂತ ನಾವು ಅನ್ಬೋದು ಇಂಡೆಕ್ಸ್. ಅದ್ರಾಗೂ ಮೇನ್ ನಿಫ್ಟಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಪಿ ರೇಷಿಯೋ ಅದರ 10 ವರ್ಷದ ಎವರೇಜ್ ಪೀಕ್ಕಿಂತನೂ ಯಾಕೆ ಹೆಚ್ಚೈತೆ ಅನ್ನೋಕೆ ಮೇನ್ ಕಾರಣ ನೋಡ್ರ ಏನು ಭಾರತದ್ದು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪ್ನಿಗಳಿದ್ದಾವ ಅದ್ರಾಗ ಗ್ರೋತದ ಪೊಟೆನ್ಷಿಯಲ್ ಭಾಳ ಐತ್ರಿ. ಅದ ಕಾರಣ ಪಿ ರೇಷಿಯೋ ಹೈ ಐತಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಅದ ಕಾರಣ ನೀವು ನಂದು ನಿನ್ನೆ ವಿಡಿಯೋ ಹೋಗಿ ನೋಡ್ರಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ನಾ ತಿಳಿಸೀನಿ ಹೈ ಪಿ ಅಂತಂದ್ರೆ ಕೆಟ್ಟ ಅನ್ನಕ್ಕೆ ಬರಂಗಿಲ್ಲ, ಲೋ ಪಿ ಅಂತಂದ್ರೆ ಒಳ್ಳೇದು ಅನ್ನಕ್ಕೆ ಬರಂಗಿಲ್ಲ. ಅದ ಕಾರಣ ಈ ವಿಡಿಯೋ ಮುಗಿನ ಆ ವಿಡಿಯೋನ ಹೋಗಿ ನೀವು ನೋಡ್ರಿ, ಅಂದ್ರೆ ಇದ್ರ ಬಗ್ಗೆ ಡೀಟೇಲ್ದಾಗ ನಿಮಗೆ ಗೊತ್ತಾಗ್ತೈತಿ. ಮತ್ತೊಂದೇನಂತಂದ್ರೆ ನಾವು ಮತ್ತೊಂದು ಡೇಟಾ ಪಾಯಿಂಟ್ಲೆ ಅಳಿತೀವಿ ಮಾರ್ಕೆಟದ ವ್ಯಾಲ್ಯೂಯೇಷನ್. ಅದರದನ್ನ ಹೆಸರು ಏನಂತಂದ್ರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ನಮಗೆ ಏನು ತಿಳಿಸ್ತೈತೆ ಅಂತಂದ್ರೆ ಏನು ಕರೆಂಟ್ ಕಂಪ್ನಿ ಕಡೆ ಅಸೆಟ್ ಐತಿ ಆ ಅಸೆಟ್ದ ವ್ಯಾಲ್ಯೂಕ್ಕಿಂತ ಏನು ಸ್ಟಾಕದ ಬೆಲೆ ಐತೆ ಅದು ಎಷ್ಟು ಪ್ರೀಮಿಯಮ್ ಮ್ಯಾಗ ಟ್ರೇಡ್ ಆಗತೈತಿ ಅಂತ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ನಾವೀಗ ನಿಫ್ಟಿದ ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡೋಣ 10 ವರ್ಷದ ಎವರೇಜ್ ಎಷ್ಟೈತಿ ಮತ್ತೆ ಕರೆಂಟ್ ಎಷ್ಟೈತೆ ಅಂತ ನೋಡ್ಬೋದು. ನಾವು ನಿಫ್ಟಿದ 10 ವರ್ಷದ ಎವರೇಜ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ 3.6 ಐತಿ. ಈ ಕರೆಂಟ್ ನೋಡ್ಬೋದು ಎಷ್ಟೈತೆ ಅಂತಂದ್ರೆ 3.31 ಐತಿ. ಅಂತಂದ್ರೆ 10 ವರ್ಷದ ಎವರೇಜ್ ಪ್ರೈಸ್ ಟು ಬುಕ್ ವ್ಯಾಲ್ಯೂಕ್ಕಿಂತ ನಿಫ್ಟಿದೀಗ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕಡಿಮೆ ಐತಿ. ಅದೇ ಥರ ನಾವು ನಿಫ್ಟಿ 500 ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ಬೋದು. ನಿಫ್ಟಿ 500 ಪ್ರೈಸ್ ಟು ಬುಕ್ ವ್ಯಾಲ್ಯೂ 10 ವರ್ಷದ ಎವರೇಜ್ ನಾವು 3.6 ಐತ್ರಿ. ಈ ಕರೆಂಟ್ 3.65 ನಡೆದೈತಿ. ಅಂತಂದ್ರೆ ಅಲ್ಲೇ ಸಮೀಪನ ಟ್ರೇಡ್ ಆಗತೈತೆ ಅಂತ ನಾವು ಅನ್ಬೋದ. ಸ್ವಲ್ಪ ಈ ಕರೆಂಟ್ ಹೆಚ್ಚನ ಐತಂತ ನಾವು ಕನ್ಸಿಡರ್ ಮಾಡ್ಬೋದು. ಅದ ಕಾರಣ ಮಾರ್ಕೆಟ್ ಈ ಒಂದು ನಿಫ್ಟಿ 500 ನಾವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಪ್ರಕಾರ ನೋಡ್ರೆ ಫೇರ್ ವ್ಯಾಲ್ಯೂನ ಐತಿ. ಹೆಚ್ಚು ಓವರ್ ವ್ಯಾಲ್ಯೂಡು ಇಲ್ಲ, ಅಂಡರ್ ವ್ಯಾಲ್ಯೂಡೂ ಇಲ್ಲ, ಸ್ಥಿರವಾಗಿ ನಡೆದೈತಿ ಅಥವಾ ನಡಕನ ನಡೆದೈತೆ ಅಂತ ನಮಗೆ ಗೊತ್ತಾಗ್ತೈತಿ. ಅದೇ ಥರ ನಾವು ನಿಫ್ಟಿ ಮಿಡ್ ಕ್ಯಾಪ್ 150 ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ಬೋದು. 10 ವರ್ಷದ ಪ್ರೈಸ್ ಟು ಬುಕ್ ವ್ಯಾಲ್ಯೂ 3.7 ಐತ್ರಿ. ಈ ಕರೆಂಟ್ ನೋಡ್ಬೋದು ನೀವು 4.87 ಟ್ರೇಡ್ ಆಗತೈತಿ. ಅಂತಂದ್ರೆ ಇದು ಹೆಚ್ಚೈತೆ ಅಂತ ನಾವು ಅನ್ಬೋದು, ಓವರ್ ವ್ಯಾಲ್ಯೂಡ್ ಐತೆ ಅಂತ ನಾವು ಅನ್ಬೋದು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಪ್ರಕಾರ ನೋಡ್ರ. ಸ್ಮಾಲ್ ಕ್ಯಾಪ್ 250 10 ವರ್ಷದ ಎವರೇಜ್ ಪಿ ನೋಡ್ರ 3.4 ಐತಿ. ಈ ಕರೆಂಟ್ 3.68 ಟ್ರೇಡ್ ಆಗತೈತಿ. ಅಂತಂದ್ರೆ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅನ್ನ ಐತಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅಂತಾನು ನಮಗೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಏನು ವ್ಯಾಲ್ಯೂಯೇಷನ್ ಐತಿ ಅದ್ರ ಪ್ರಕಾರ ಹೇಳಿದ್ರೆ ನಮಗೆ ಗೊತ್ತಾಗ್ತೈತೆ ಅಂತ ನಾವು ಅನ್ಬೋದು. ಅತ್ರ ಮತ್ತೊಂದನ್ನು ಡೇಟಾ ಪಾಯಿಂಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಒಬ್ರು ರಿಟೇಲ್ ಇನ್ವೆಸ್ಟರ್ ಆಗಿ ನಾವೇನು ನೋಡ್ತೇವೆ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅವ್ರ ಕಡೆ ಕ್ಯಾಶ್ ಹೋಲ್ಡಿಂಗ್ ಎಷ್ಟಿತ್ತು ಅಂತ ನಾವು ನೋಡ್ತೇವೆ. ಮ್ಯೂಚುವಲ್ ಫಂಡ್ ಅವ್ರ ಕಡೆ ಹೆಚ್ಚು ಕ್ಯಾಶ್ ಹೋಲ್ಡಿಂಗ್ ಇತ್ತಂತಂದ್ರೆ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಯಾಕಂತಂದ್ರೆ ಮ್ಯೂಚುವಲ್ ಫಂಡ್ ಅವ್ರ ಕಡೆ ಹಣ ಇದ್ರೂ ಅವ್ರು ಮಾರ್ಕೆಟ್ನ ಹೂಡಿಕೆ ಮಾಡುವಲ್ರ. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಫಂಡ್ ಮ್ಯಾನೇಜರ್ ಅವ್ರಿಗೆ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಐತಂತ ಅನ್ಸಾತೈತಿ. ಅದ ಕಾರಣ ಅವ್ರು ಹೂಡಿಕೆ ಮಾಡುವಲ್ರ ಅಂತ ನಾವು ಅಂತೀವಿ. ಅದ ಅವ್ರ ಕಡೆ ಕ್ಯಾಶ್ ಹೋಲ್ಡಿಂಗ್ ಏನಾರ ಕಡಿಮೆ ಇತ್ತಂತಂದ್ರೆ ಅಥವಾ ಕ್ಯಾಶ್ ಹೋಲ್ಡಿಂಗ್ ಕಡಿಮೆ ಹಾಕೊಂತ ಹೋಗತೈತಂತಂದ್ರೆ ಅವಾಗ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅವ್ರಿಗೆ ಮಾರ್ಕೆಟ್ ಭಾಳ ಅಟ್ರಾಕ್ಟಿವ್ ಅನ್ಸತೈತಿ, ವ್ಯಾಲ್ಯೂಯೇಷನ್ ಭಾಳ ಅಟ್ರಾಕ್ಟಿವ್ ಅನ್ಸತೈತಿ. ಅದ ಕಾರಣ ಅವ್ರು ಕ್ಯಾಶ್ ಹೋಲ್ಡಿಂಗನ್ನು ಕಡಿಮೆ ಮಾಡಿ ಮಾರ್ಕೆಟ್ದಾಗ ಹಣ ಹಾಕಾತಾರಂತ ನಮಗೆ ಗೊತ್ತಾಗ್ತೈತಿ. ಅದ್ರದನ್ನೇ ನಾವು ಈಗ ಸದ್ಯ ಪರಿಸ್ಥಿತಿ ನೋಡ್ಬೋದು ನೀವು. ಇದೊಂದು ನ್ಯೂಸ್ ಬಂದೈತಿ. ಅದ್ರ ಪ್ರಕಾರ ನಾವು ಮ್ಯೂಚುವಲ್ ಫಂಡ್ದವ್ರ ಕಡೆ ಏನು ಹೋಲ್ಡಿಂಗ್ ಐತಿ, ಕ್ಯಾಶ್ ಹೋಲ್ಡಿಂಗ್ ಐತಿ, ಅದ 2 ವರ್ಷದ ಲೋಗ್ ತಲುಪೈತ್ರಿ. ಅಂತಂದ್ರೆ ಮ್ಯೂಚುವಲ್ ಫಂಡ್ದವ್ರ ಮ್ಯಾನೇಜರ್ ಅವ್ರ ಮಾರ್ಕೆಟ್ದಾಗ ಭಾಳ ಹೂಡಿಕೆ ಮಾಡತ್ತಾರ, ಕ್ಯಾಶ್ ಹಿಡ್ಕೋವಲ್ರ. 2 ವರ್ಷದ ಲೋಗ್ ನಡೆದೈತಿ ಅವ್ರ ಕಡೆ ಕ್ಯಾಶ್ ಹೋಲ್ಡಿಂಗ್. ಅದ ಕಾರಣ ಇತರ ಪ್ರಕಾರ ನಾವು ಮಾರ್ಕೆಟ್ ಫೇರ್ ವ್ಯಾಲ್ಯೂ ಐತಿ ಅಥವಾ ಅಂಡರ್ ವ್ಯಾಲ್ಯೂಡ್ ಐತಿ ಅಂತ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೆ ಅನ್ಸಾತೈತಿ. ಅದ ಕಾರಣ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅವ್ರ ಡಿಪ್ನಾಗ ಬಾಯಿಂಗ್ ಮಾಡತ್ತಾರ. ನೋಡ್ಬೋದು ನೀವು ಇಲ್ಲಿ ಕೊಟ್ಟಾರ ಡಿಪ್ನಾಗ ಬಾಯಿಂಗ್ ಮಾಡತ್ತಾರ ಅಂತ ನಾವು ಈ ಒಂದು ಡೇಟಾಲೇ ಅನ್ಬೋದ. ಅದ ಕಾರಣ ಓವರ್ ಆಲ್ ನಾವು ಎಲ್ಲ ಡೇಟಾ ಪಾಯಿಂಟ್ಸ್ ನಮಗೆ ಬಫೆಟ್ ಇಂಡಿಕೇಟರ್ ಸ್ಥಿರವಾಗೈತಿ. ಮಾರ್ಕೆಟ್ ಹೆಚ್ಚು ಅಂಡರ್ ವ್ಯಾಲ್ಯೂಡ್ ಇಲ್ಲ, ಓವರ್ ವ್ಯಾಲ್ಯೂಡ್ ಇಲ್ಲ, ನಡಕೈತೆ ಅಂತ ನಮಗೆ ತಿಳಿಸತೈತಿ. ಪಿ ರೇಷಿಯೋ ಪ್ರಕಾರ ನಾವು ಮಾರ್ಕೆಟ್ ಅಂಡರ್ ವ್ಯಾಲ್ಯೂಡ್ ಐತೆ ಅಂತ ನಮಗೆ ಗೊತ್ತಾಗ್ತೈತಿ.
ಪ್ರೈಸ್ ಟು ಬುಕ್ ವ್ಯಾಲ್ಯೂ ಪ್ರಕಾರ ನೋಡ್ರೂ ನಿಫ್ಟಿ ಅಂಡರ್ ವ್ಯಾಲ್ಯೂಡ್ ಐತೆ ಅಂತ ಗೊತ್ತಾಗ್ತೈತಿ. ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಪಿ ರೇಷಿಯೋ ಪ್ರಕಾರ ಆಗಲಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಪ್ರಕಾರ ಆಗಲಿ ಸ್ವಲ್ಪ ಓವರ್ ವ್ಯಾಲ್ಯೂಡ್ನೇ ಇದಾವಂತ ನಮಗೆ ಗೊತ್ತಾಗ್ತೈತಿ. ಬಟ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅವ್ರದ್ದು ಮೈಂಡ್ ಸೆಟ್ ಅನ್ನ ನಾವು ಸ್ಟಡಿ ಮಾಡ್ರೆ ಅವ್ರಿಗೆ ಮಾರ್ಕೆಟಿಗೆ ಒಳ್ಳೇದು ಅನ್ಸತೈತಿ. ಅದ ಕಾರಣ ಅವ್ರ ಕಡೆ ಬಂದಿದ್ದ ಕ್ಯಾಶ್ ಅನ್ನ ಅವ್ರ ಮಾರ್ಕೆಟ್ನಾಗ ಹಾಕತ್ತಾರ, ಅವ್ರ ಕಡೆನ ಹೋಲ್ಡ್ ಮಾಡವಲ್ರ ಅಂತ ನಮಗೆ ಈ ಒಂದು ಡೇಟಾಲೇನೋ ಗೊತ್ತಾಗ್ತೈತಿ. ಅದ ಕಾರಣ ಓವರ್ ಆಲ್ ಮಾರ್ಕೆಟ್ದಾಗ ಮಿಕ್ಸ್ ರಿಯಾಕ್ಷನ್ ಐತಿ ಅಥವಾ ಮಾರ್ಕೆಟ್ ನಾವು ವ್ಯಾಲ್ಯೂಯೇಷನ್ ನೋಡ್ರೆ ಮಿಕ್ಸ್ ಐತಂತ ನಾವು ಅನ್ಬೋದಾ. ಆದ್ರೂ ಮಾರ್ಕೆಟ್ ಭಾಳ ಕರೆಕ್ಟ್ ಆಗೈತೆ ರೀ. ಮಾರ್ಕೆಟ್ ಪ್ರೈಸ್ ವೈಸ್ ಕರೆಕ್ಷನ್ ಆಗಿಲ್ಲ, ಬಟ್ ಸಮಯ ವೈಸ್ ಟೈಮ್ ವೈಸ್ ಕರೆಕ್ಷನ್ ಭಾಳ ತೋರಿಸೈತಿ. ಮೇನ್ ಏನಂತಂದ್ರೆ ಏನಿದೆಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ ನಡೆದಾವ ಎಂಡ್ ಆಗ್ಬೇಕಾ, ಅದರಿಂದ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗ್ಬೇಕಾ. ಕ್ರೂಡ್ ಆಯಿಲ್ ಬೆಲೆ ಒಂದ್ಸಲ ಏನ್ರಿ ಕಡಿಮೆ ಆತಂತಂದ್ರೆ ಭಾರತದ ರುಪಿ ಸ್ಟ್ರಾಂಗ್ ಆಗ್ತೈತಿ. ಭಾರತದ ರುಪಿ ಸ್ಟ್ರಾಂಗ್ ಆತಂತಂದ್ರೆ ಮತ್ತೆ FIs ಭಾರತದ ಮಾರುಕಟ್ಟೆನೇ ಬರ್ತಾರ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗೋದ್ರಿಂದ ಭಾರತದಾಗ ಇನ್ಫ್ಲೇಷನ್ ಕಂಟ್ರೋಲ್ನಾಗ ಇರ್ತೈತಿ. ಅದೆಲ್ಲ ಮತ್ತೆ ಆತಂತಂದ್ರೆ ಅದಾಗತೈತಿ, ಸ್ವಲ್ಪ ಸಮಯ ತೊಗೋಬೋದು, ಬಟ್ ಆಗೋದು ಮಾತ್ರ ಖಂಡಿತನ ಅಂತ ನಾವು ಅನ್ಬೋದ. ಒನ್ ಟೈಮ್ ಅದೆಲ್ಲ ಆತಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತೈತೆ ಅಂತ ನನಗನ್ನಿಸ್ತೈತಿ. ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತೊಂದು ಮಾರ್ಕೆಟ್ ಮೇನ್ ನಾವು ಸೂತ್ರ ನೋಡ್ರಿ ಏನಂತಂದ್ರೆ ಏನು ಕಂಪ್ನಿಗಳದ ಲಾಭ ಐತಿ ಅದು ಎಷ್ಟು ಹೆಚ್ಚಾಗ್ತೈತೆ ಫ್ಯೂಚರ್ನಾಗ ಅಷ್ಟು ಸ್ಟಾಕ್ಗಳ ಅಥವಾ ಅಷ್ಟು ಕಂಪ್ನಿಗಳ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಡ್ತಾವ. ಅದ ಕಾರಣ ಕಂಪ್ನಿದ ಬಿಸ್ನೆಸ್ ಒಳ್ಳೇದಾಯ್ತೋ ಇಲ್ಲೋ ಅಂತ ನೋಡ್ರಿ. ಮುಂದೆ ಕಂಪ್ನಿ ಫ್ಯೂಚರ್ನಾಗ ಲಾಭ ಗಳಿಸ್ಬೋದೋ ಇಲ್ಲೋ ಅಂತ ನೋಡ್ರಿ. ಗಳಿಸ್ತೈತಿ, ಮುಂದೂ ಹಣ ಭಾಳ ಗಳಿಸ್ಬೋದು ಅಂತ ಏನ್ರಿ ನಿಮ್ಗೆ ಅನ್ಸಿತ್ತಂದ್ರೆ ಖಂಡಿತವಾಗಿ ಎಂಥದ್ದು ಕಂಪ್ನಿ ಇರಲಿ ನಿಮಗೆ ಲಾಭ ಕೊಟ್ಟನ ಹೋಗ್ತೈತೆ ಅಂತ ನಮಗೆ ಮಾರ್ಕೆಟದ ಇತಿಹಾಸ ತಿಳಿಸ್ತೈತಿ. ಓವರ್ ಆಲ್ ವಿಡಿಯೋ ಇದೇ ಇತ್ತ. ವಿಡಿಯೋ ಚಲೋ ಲೈಕ್ ಮಾಡಿರಿ. ಹಿಂದಿನ ವಿಡಿಯೋಗಳದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕೇನಿ, ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಅಂಥ ವಿಡಿಯೋಗಳನ್ನು ಯಾರು ನಿಮ್ಗೆ ಸರಳವಾಗಿ ಡೀಟೇಲ್ದಾಗ ತಿಳಿಸಿರಂಗಿಲ್ಲ. ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ನಾವು ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ನಿಮಗೆ ಈ ಥರ ವಿಡಿಯೋಗಳು ನೋಡೋದೇನರ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಕಮೆಂಟ್ ಸೆಕ್ಷನ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿರಿ. ಧನ್ಯವಾದಗಳು.